ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿನಯ್ ರಾಜ್ಕುಮಾರ್ ಅವರ ಅಂದೊಂದಿತ್ತು ಕಾಲ ಅನ್ನೋ ಸಿನಿಮಾ ಇಂದು ರಿಲೀಸ್ ಆಗಿದೆ. ಸಿನಿಮಾ ನೋಡಿದ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿನಯ್ ರಾಜ್ಕುಮಾರ್ ಅವರು ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಪಾತ್ರಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಅವರು 3 ಶೇಡ್ಗಳಲ್ಲಿ ಕಾಣಸಿಗ್ತಾರೆ. ಪ್ರೈಮರಿ ಸ್ಕೂಲ್ ಓದುವಂತಹ ವಿನಯ್ ರಾಜ್ಕುಮಾರ್ ಅವರು, ಹೈಸ್ಕೂಲ್ ಓದುವಂತಹ ವಿನಯ್ ರಾಜ್ಕುಮಾರ್ ಅವರು, ಹಾಗೆ ಬೆಳೆದು ದೊಡ್ಡವನಾಗುವಂತಹ ವಿನಯ್ ರಾಜ್ಕುಮಾರ್ ಅವರು. ಇಲ್ಲಿ ನಾಯಕ ಕುಮಾರ ಸಿನಿಮಾ ಮೇಲೆ ಆಸಕ್ತಿನ ಬೆಳೆಸ್ಕೊಂಡು ಡೈರೆಕ್ಟರ್ ಆಗಬೇಕೆಂಬ ಕನಸು ಕಟ್ಕೋತಾನೆ. ಮುಂದೆ ಅವನ ಜರ್ನಿ ಹೇಗಿತ್ತು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿ ಸಿನಿಮಾದ ಹೆಸರು ಹೇಳೋ ಹಾಗೆ 90ರ ದಶಕದ ಕಾಲಮಾನವನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾ ನೋಡುವಾಗ ನೀವೇನಾದರೂ 90s ಕಿಡ್ಸ್ ಆದರೆ ನಿಮ್ಮ ಬಾಲ್ಯದ ನೆನಪುಗಳು ಹಾಗೆ ಕಣ್ಮುಂದೆ ಬರುತ್ತೆ. ನೀವು ಸಿನಿಮಾ ನೋಡಿಕೊಂಡು ಆಚೆ ಬಂದಾಗ ಕೂಡ ಆ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಹಾಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಅವರು ತೋರಿಸಿರೋದ್ರಲ್ಲಿ ಏನು ಹೊಸತನ ಇಲ್ಲ ಅಂದರೂ ಆ ಟೈಮಲ್ಲಿ ನಾವು ಸಿನಿಮಾ ನೋಡಬೇಕಾದ್ರೆ ಅದು ನಮಗೆ ಕನೆಕ್ಟ್ ಆಗುತ್ತೆ. ಫ್ಲ್ಯಾಶ್ ಬ್ಯಾಕ್ ಸೀಕ್ವೆನ್ಸಸ್ಗಳು ಕೂಡ ನಮಗೆ ಇಷ್ಟ ಆಗುತ್ತೆ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಮೋಷನ್ ಸೀನ್ಸ್ಗಳಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಬಹುದು. ಆ ಸೀನ್ಸ್ಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಿಂದಾನೇ ಪ್ರೇಕ್ಷಕರಿಗೆ ತಲುಪುತ್ತೆ. ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ರಾಘವೇಂದ್ರ ವಿ ಅನ್ನುವವರು. ಹಾಗೆ ಈ ಸಿನಿಮಾ ಶುರುವಿನಿಂದ ಹಿಡಿದು ಕೊನೆ ತನಕ ಸಾಕಷ್ಟು ಕನ್ನಡದ ದಿಗ್ಗಜ ಕಲಾವಿದರನ್ನು ನೀವು ನೋಡಬಹುದು. ಶಂಕರ್ ನಾಗ್, ಅಂಬರೀಷ್, ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್, ಹೀಗೆ ರವಿಚಂದ್ರನ್ ಅವರು ಬಿಡಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಹೀಗೆ ಸಾಕಷ್ಟು ದಿಗ್ಗಜ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ನೀವು ನೋಡಬಹುದು. ಇದರ ಒಂದು ಹಾಡು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಆ ಹಾಡು, ಅದರ ಮ್ಯೂಸಿಕ್ ಥಿಯೇಟರ್ನಲ್ಲಿ ನಮ್ಮನ್ನು ಇಂಪ್ರೆಸ್ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಎಲ್ಲ ಅವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಎನ್ನಬಹುದು. ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದಾರೆ, ಅತಿಥಿ ಪ್ರಭುದೇವ್ ಹಾಗೆ ನಿಶಾ ರವಿಕೃಷ್ಣನ್ ರವರು. ಅತಿಥಿ ಪ್ರಭುದೇವ್ ರವರು ಸೆಕೆಂಡ್ ಹಾಫ್ನಲ್ಲಿ ಬರ್ತಾರೆ, ಒಂಥರ ಗೆಸ್ಟ್ ಅಪಿಯರೆನ್ಸ್ ಥರ. ಇನ್ನು ನಿಶಾ ರವಿಕೃಷ್ಣನ್ ರವರು ಹೈಸ್ಕೂಲ್ ಗೆಳತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಪಾತ್ರದಿಂದ ಒಂದು ಟ್ವಿಸ್ಟ್ ಇದೆ, ಅದನ್ನು ನೀವು ಸಿನಿಮಾದಲ್ಲಿ ನೋಡಿ ಮಜಾ ಇದೆ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿರುವಂತಹ ಹುಡುಗ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಡೈರೆಕ್ಟರ್ ಆಗಬೇಕು ಅನ್ನೋ ಹಂಬಲ ಅವನಿಗೆ ಎಷ್ಟು ಇದೆ ಅನ್ನೋದು ಅವನ ಮುಖದಲ್ಲಿ ಕಾಣುತ್ತೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನೂ ಪುಷ್ ಕೊಟ್ಟಿದೆ ಅನ್ನಬಹುದು. ಇನ್ನು ಇದರ ಕ್ಲೈಮ್ಯಾಕ್ಸ್, ಇಲ್ಲಿ ಪ್ರೇಕ್ಷಕನ ಕಣ್ಣಲ್ಲಿ ನೀರು ತರಿಸುವಂತಹ ಕೆಲಸ ಮಾಡಿದ್ದಾರೆ ಡೈರೆಕ್ಟರು. ಅದು ಕೆಲವರಿಗೆ ಇಷ್ಟ ಆಗಬಹುದು, ಇಷ್ಟ ಆಗದೇನೆ ಇರಬಹುದು. ಇನ್ನು ಕೆಲವರಿಗೆ ಇದು ರೂಟೀನ್ ಅಂತಲೂ ಅನಿಸಬಹುದು. ಇಲ್ಲಿ ವಿನಯ್ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಾಗಿದೆ. ಇನ್ನುಳಿದ ಪಾತ್ರಗಳನ್ನು ಹಾಗೆ ಕೈಬಿಟ್ಟಿದ್ದಾರೆ ಅಂತಲೂ ಅನಿಸುತ್ತೆ. 1 ಗಂಟೆ 55 ನಿಮಿಷ ಇರುವ ಈ ಸಿನಿಮಾದಲ್ಲಿ ಹಲವು ವಿಷಯಗಳನ್ನು ಡೈರೆಕ್ಟರ್ ಹೇಳಿದ್ದಾರೆ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಸ್ಕೂಲ್ ಬಗ್ಗೆ ಇರಬಹುದು, ಸ್ನೇಹ ಸಂಬಂಧಗಳ ಬಗ್ಗೆ ಇರಬಹುದು. ಹೀಗೆ ಯಾವುದರಲ್ಲೂ ಹೊಸತನ ಇಲ್ಲ ಅಂದರೂ ಸಿನಿಮಾ ನೋಡುವಾಗ ಅದು ನಮಗೆ ತಲುಪುತ್ತೆ. ಅಲ್ಲಲ್ಲಿ ಬರುವಂತಹ ಹಾಡುಗಳು ಬೇಕಾಗಿರಲಿಲ್ವೇನೋ ಅಂತಾನೂ ಅನಿಸುತ್ತೆ. ರವಿಚಂದ್ರನ್ ಅವರು ಇಲ್ಲಿ ರವಿಚಂದ್ರನ್ ಆಗಿಯೇ ಕಾಣಿಸ್ಕೊಂಡಿದ್ದಾರೆ. ಒಂದು ಟೆಲಿವಿಷನ್ ಶೋನ ಆ್ಯಂಕರ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಕ್ಲೈಮ್ಯಾಕ್ಸ್ನಲ್ಲಿ. ನಾನು ಆಗಲೇ ಹೇಳ್ದಂಗೆ ಇದು ಕೆಲವರಿಗೆ ಇಷ್ಟ ಆಗಬಹುದು, ಇನ್ನೂ ಕೆಲವರಿಗೆ ಇಷ್ಟ ಆಗದೇನೂ ಇರಬಹುದು. ಆದಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾವನ್ನು ಮುಗಿಸಿದ್ದಾರೆ. ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಬಹುದಾಗಿತ್ತು ಅಂತಾನೂ ಕೂಡ ಅನಿಸುತ್ತೆ. ಓವರಾಲ್ ಆಗಿ ಹೇಳಬೇಕಾದ್ರೆ ಸಿನಿಮಾ ಡೀಸೆಂಟ್ ಆಗಿದೆ. 90s ಕಿಡ್ಸ್ಗಳಿಗೆ ಸೂಪರ್ ಅಂತಾನೂ ಅನಿಸಬಹುದು. ಫ್ಯಾಮಿಲಿ ಕೂತು ಸಿನಿಮಾವನ್ನು ನೋಡಬಹುದು. ಈ ಕಥೆ ನಿರ್ದೇಶಕ ಕೀರ್ತಿರವರ ಜೀವನದ ಕಥೆಯಂತೆ ಅವರ ಲೈಫ್ ಸ್ಟೋರಿಯನ್ನೇ ಸಿನಿಮಾ ಮಾಡಿದ್ದಾರೆ. ನೋಡಿದ್ರಲ್ಲ ಗೆಳೆಯರೇ, ಇವಿಷ್ಟು ಅಂದೊಂದಿತ್ತು ಕಾಲ ಸಿನಿಮಾ ನೋಡಿದ ನನಗೆ ಅನಿಸಿದ್ದು. ಇನ್ನು ನೀವು ಕೂಡ ಸಿನಿಮಾ ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.